ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಇಂದು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ನಗರದ ಹೊರವಲಯದ ಸುರತ್ಕಲ್ ಜಂಕ್ಷನ್ಗೆ ಸಾವರ್ಕರ್ ಹೆಸರಿಡುವ ಬಗ್ಗೆ ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಪಾಲಿಕೆಗೆ ಮನವಿಯನ್ನು ನೀಡಿದರು. ಇದನ್ನ ಮುಖ್ಯ ಸಚೇತಕ ಪೂರಕವಾಗಿ ಕಾರ್ಪೊರೇಟರ್ ಅರುಣ್ ಚೌಟ ಬೆಂಬಲ ನೀಡಿ ಅಲ್ಲಿ ವೃತ್ತದೊಂದಿಗೆ ಸಾವರ್ಕರ್ ಪುತ್ಥಳಿ ಸ್ಥಾಪಿಸುವಂತೆ ಮನವಿಯನ್ನ ಮಾಡಿದ್ರು. ಈ ವೇಳೆ ಪ್ರತಿಪಕ್ಷ ನಾಯಕ ಎಸಿ ವಿನಯರಾಜ್ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನಂತರ ಇದನ್ನ ವರದಿಗಾಗಿ ಯೋಜನಾ ಸಮಿತಿಗೆ ಸೂಚಿಸಲಾಯಿತು. ನಂತರ ನಮ್ಮ ಕುಡ್ಲ ವಾಹಿನಿಯೊಂದಿಗೆ ಮಾತನಾಡಿದ ವಿರೋಧ ಪಕ್ಷ ನಾಯಕ ಎಸಿ ವಿನಯರಾಜ್, ಬ್ರಿಟಿಷರಿಗೆ 3 ಬಾರಿ ಕ್ಷಮಾಪಣಾ ಪತ್ರ ಕೊಟ್ಟಂತಹ ಹೇಡಿ ಸಾವರ್ಕರ್ ಹೆಸರನ್ನ ಸುರತ್ಕಲ್ ಸರ್ಕಲ್ಗೆ ಇಡುವುದು ಸೂಕ್ತ ಅಲ್ಲ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಎಂದರು. ಜಿಲ್ಲೆಯ ಅಭಿವೃದ್ಧಿಗಾಗಿ ಹಲವರು ಕೆಲಸವನ್ನ ಮಾಡಿದ್ದಾರೆ. ಅವರ ಹೆಸರನ್ನ ಇಡುವುದು ಬಿಟ್ಟು ಸಾವರ್ಕರ್ ಹೆಸರನ್ನ ಇಡುವುದು ಸರಿಯಲ್ಲ. ಈ ವಿಚಾರದ ಕುರಿತಾದ ಹೋರಾಟದ ರೂಪುರೇಷೆಯನ್ನ ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದರು. ಇದರಲ್ಲಿ ಇನ್ನೊಂದು ವಿಚಾರ ಅದನ್ನು ನಾವು ಸ್ವಾಗತಿಸ್ತೇವೆ. ಇದರ ಜೊತೆಗೆ ಅಲ್ಲಿ ಒಂದು ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಅದಕ್ಕೋಸ್ಕರ ಅವರ ಪುತ್ಥಳಿ ರಚನೆ ಕೂಡ ಆದರೆ ಉತ್ತಮ ಅಂತ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಮಂಗಳೂರು ಉತ್ತರದ ಶಾಸಕರು ನಮ್ಮ ಸುರತ್ಕಲ್ ಜಂಕ್ಷನಿಗೆ ವೀರ್ ಸಾವರ್ಕರ್ ಎಂಬ ಹೆಸರನ್ನು ಇಡಬೇಕೆಂದು ಏನು ಮನವಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇದನ್ನು ಗೌರವಪೂರ್ವಕವಾಗಿ ಇದನ್ನು ಸ್ವಾಗತಿಸಿದ್ದೇವೆ. ಯಾಕೆಂತೇಳಿದರೆ ಹಲವು ವರ್ಷಗಳಿಂದ ಆ ವೃತ್ತಕ್ಕೆ ಏನಾದರೂ ಒಂದು ಹೆಸರಿಡಬೇಕನ್ನೋ ಅಭಿಪ್ರಾಯ ಅಲ್ಲಿಯ ನಾಗರಿಕರಿದ್ದಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಯಾರ್ಯಾರದೋ ರಾಜಕೀಯ ವ್ಯಕ್ತಿಗಳದ್ದು ಹೆಸರು ಬೇಡ, ಏನಿದ್ರೂ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ವೀರರ ಹೆಸರಿಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ವೀರ್ ಸಾವರ್ಕರ್ ಎನ್ನೋ ಹೆಸರನ್ನು ಸೂಚಿಸಿದ್ದಾರೆ. ಇದನ್ನು ನಾವೆಲ್ಲರೂ ಸ್ವಾಗತಿಸ್ತಿದ್ದೇವೆ. ಅದರ ಜೊತೆಗೆ ಅವರ ಪುತ್ಥಳಿಯನ್ನು ಕೂಡ ಅದೇ ಜಾಗದಲ್ಲಿ ನಾವು ಆ ವೃತ್ತದಲ್ಲಿ ಸ್ಥಾಪಿಸಬೇಕಂತ ನಾವು ಈ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ವೃತ್ತಕ್ಕೆ ವೀರ್ ಸಾವರ್ಕರ್ ಎನ್ನೋ ಹೆಸರಿನ ಜೊತೆಗೆ ಪುತ್ಥಳಿ ಕೂಡ ಅಲ್ಲಿ ಸ್ಥಾಪನೆ ಆಗುವಂತೆ ಆಗಲಿ ಎಂದು ನಾವೆಲ್ಲರೂ ಮಹಾನಗರ ಪಾಲಿಕೆಯ ಸದಸ್ಯರು ಈ ಮೂಲಕ ಇದನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ. ವಿ.ಡಿ. ಸಾವರ್ಕರ್ ಅವರು ಏನಿದ್ದಾರೆ, ಅವರ ಹೆಸರನ್ನು ಇವತ್ತು ಸುರತ್ಕಲ್ ಏನು ಒಂದು ಸರ್ಕಲಿಗೆ ಹಾಕಬೇಕು ಅಂತ ಹೇಳಿ ಅಲ್ಲಿಯ ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರು ಒಂದು ಎಜೆಂಡಾವನ್ನು ಮೂವ್ ಮಾಡಿ ಇವತ್ತು ಬಂದಿದೆ. ನನ್ನ ನೇರ ಪ್ರಶ್ನೆ, ಮಂಗಳೂರು ನಗರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಅಭಿವೃದ್ಧಿ ಪಥದತ್ತ ಸಾಗಿಸುವುದಕ್ಕೆ ಅದೆಷ್ಟೋ ಮಂದಿ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅದರ ಬದಲಾಗಿ ಇವತ್ತು ವೀರ ಸಾವರ್ಕರ್ ಅವರ ಹೆಸರಿಡ್ತಾರೆ ಅಂತ ಹೇಳಿದರೆ, ಅವರು ಸ್ವಾತಂತ್ರ್ಯ ಸಂಗ್ರಾಮ ಒಂದು ಸಂದರ್ಭದಲ್ಲಿ, ಅವರು ಜೈಲಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾಪಣೆ ಅರ್ಜಿಯನ್ನು ಹಾಕಿ ಜೈಲಿನಿಂದ ಹೊರಬಂದು, ನೀವು ಹೇಳಿದಾಗೆ ನಾನು ಕೇಳ್ತೇನೆ, ನಿಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಲ್ಲಿ ಹೋರಾಟದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ನಾನು ಪಾಲ್ಗೊಳ್ಳುವುದಿಲ್ಲ ಅಂತೇಳಿ ಕ್ಷಮಾಪಣೆ ಅರ್ಜಿಯನ್ನು ಬರೆದುಕೊಟ್ಟಂಥ ಒಬ್ಬ ಹೇಡಿಯ ಹೆಸರನ್ನು ಇವತ್ತು ಇಲ್ಲಿ ಸರ್ಕಲ್ಗೆ ಹಾಕಲಿಕ್ಕೆ ಶಾಸಕರು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ದೇಶ ಎತ್ತ ಸಾಗ್ತಾ ಇದೆ ಅಂತ ನಾನು ಇವತ್ತು ಪ್ರಶ್ನೆ ಹಾಕ್ತಾ ಇದ್ದೇನೆ. ಇದನ್ನು ಭಾರತ ದೇಶದ ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಇದು ನಾನು ಹೇಳ್ತಾ ಇರೋದು. ಪ್ರತಿಯೊಬ್ಬರು ಕೂಡ ಇವತ್ತು ಗೂಗಲನ್ನು ನೀವು ಸರ್ಚ್ ಮಾಡಿ ಅಥವಾ ಇತಿಹಾಸ ಪುಟಗಳನ್ನು ನೀವು ನೋಡಿ, ಅದರಲ್ಲಿ ಕ್ಲಿಯರಾಗಿ ಅದರಲ್ಲಿ ಹೇಳಿದ್ದಾರೆ, 3 ಸಲ ಕ್ಷಮಾಪಣಾ ಅರ್ಜಿಯನ್ನು ಬರೆದುಕೊಟ್ಟಂಥ ಒಬ್ಬ ವಿ.ಡಿ. ಸಾವರ್ಕರ್ ಯಾವ ರೀತಿಯಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಅಂತ ಇವತ್ತು BJPಯ ಈ ಶಾಸಕರು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಹೇಡಿಯ ರೀತಿಯಲ್ಲಿ ಇವತ್ತು ಕ್ಷಮಾಪಣೆ ಅರ್ಜಿಯನ್ನು ಬರೆದುಕೊಟ್ಟಂಥ ಒಬ್ಬ ಮನುಷ್ಯನ ಹೆಸರನ್ನು ಇವತ್ತು ಇವರು ಹಾಕುವುದಾದರೆ ಯಾವ ಎತ್ತ ಇವತ್ತು ನಮ್ಮ ದೇಶದ ಈ ಒಂದು ಜನಪ್ರತಿನಿಧಿಗಳು BJPದು ಸಾಕ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮ ಮುಂದೆ.